ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ವಿಶ್ವವೇ ಅರುಣ್ ಯೋಗಿರಾಜ್ ಅವರಿಗೆ ಶುಭಾಶಯಗಳ ಮಹಾಪೂರ್ವವನ್ನು ಹರಿಸ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅಭಿನಂದನೆಗಳು. ಕೋಟ್ಯಾಂತರ ಜನರ ಕನಸನ್ನು ತಮ್ಮ ಪತಿ ನನಸು ಮಾಡಿದ್ದಾರೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಎಲ್ಲರಿಗೂ. ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಐತಿಹಾಸಿಕ ದಿನ ನಮ್ಮೆಲ್ಲರಿಗೂ. ಮತ್ತು ಎಲ್ಲರೂ ನಮ್ಮ ಮನೆಯಲ್ಲಿ ಸಂಭ್ರಮ, ಮನೆಯಲ್ಲೂ ಸಂಭ್ರಮ, ದೇಶದಲ್ಲಿ ಸಂಭ್ರಮ. ಇನ್ನೇನು ಕೇಳೋಕ್ಕಾಗತ್ತೆ, ಎಲ್ಲ ದೇವರು ನಮ್ಮ ಪಾಲಿಗೆ ಕೊಟ್ಬಿಟ್ರು. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಬಂದಿದ್ದು ಒಂದು ರೀತಿಯಾದಂಥ ದೀಪಾವಳಿಯ ಸಂಭ್ರಮ ಇತ್ತು. ಎಲ್ಲ ಬಂಧು ಬಳಗದವರು ಬಂದಿದ್ದಾರೆ, ರಂಗೋಲಿ ಬಿಡಿಸ್ತಾ ಇದ್ದಾರೆ. ಹೇಗಿದೆ ಮನೆಯಲ್ಲಿ ಇವತ್ತು ಸಂಭ್ರಮ? ನಾವು ಮುಂಚೆಯಿಂದನೂ ಆ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದೀವಿ. ಅದು ನೆರವೇರಿಸ್ತಾ ಇದ್ದೀವಿ. ಅದು ದಿನಚರಿನೇ ಹಾಗೆ ನಮ್ಮ ಮನೇಲಿ. ಮತ್ತು ಮನೆ ಪೂರ್ತಿ ಜನ ಇದ್ದೇ ಇರ್ತಾರೆ. ಈಗಂತೂ ಇನ್ನೂ ಬೆಳೆದಿರೋ ಕುಟುಂಬ ಎಲ್ಲರೂ ಸೇರಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ತಮ್ಮ ಮನೆಯಲ್ಲೂ ಸಹ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿದಂಥದ್ದು. ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ? ಅದೇ ಪೂಜೆ ನಡೀತದೆ, ಮತ್ತು ಎಲ್ಲರಿಗೂ ಸಿಹಿಯನ್ನು ಹಂಚೋದು ಮತ್ತು ಊಟ ಕೊಡೋದು ಅಂತ ಕಾರ್ಯಕ್ರಮ ಮಾಡ್ತೀವಿ. ರಾಮನ ವಿಶೇಷ ಏನು ಅಂತ ಇಲ್ಲಿ ಕೆತ್ತಿರುವಂಥದ್ದು? ಇದು ಇಲ್ಲಿ ಕೆತ್ತಿರೋದು ಇದ್ದಿದ್ದು. ಅದು ಒಂದು ಅವ್ರ ತಂದೆಯವರು ಮತ್ತು ಅರುಣ್ ಸೇರಿ ಅವಾಗ ಮಾಡಿದರು. ಅದು ಮನೆಯಲ್ಲೇ ಉಳ್ಕೊಳ್ತು. ಅದಕ್ಕೆ ನಾವು ಅದನ್ನು ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಸ್ಥಾಪಿಸೋಣ ಅಂತ. ನಾವು ರಾಮಲಲ್ಲನ ನೋಡೋದು ಯಾವಾಗ ಅಂತ? ಶೀಘ್ರದಲ್ಲೇನೆ. ಅರುಣ್ ಅವ್ರ ಜೊತೆನೇ ಹೋಗ್ತೀರಾ? ಹೌದು, ಕುಟುಂಬ ಹೋಗ್ತೀವಿ. ಅರುಣ್ ಅವರು ಮಾತನಾಡಿದ್ರ ತಮ್ಮ ಜೊತೆಗೆ ಅಂತ? ಅದೇ, ಅವರು ಖುಷಿಯಾಗಿದ್ದಾರೆ. ಮತ್ತೆ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್ ಅಯೋಧ್ಯೆಗೆ? ಶೀಘ್ರದಲ್ಲೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗಿದೆ ಮತ್ತೆ ಪೂಜಾ ಕೈಂಕರ್ಯಗಳೆಲ್ಲ ಅಂತ? ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಮೈಸೂರಲ್ಲೂ ಸಂಭ್ರಮ ಆಚರಿಸ್ತಾ ಇದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ. ತಂದೆಯವ್ರನ್ನ ಮಿಸ್ ಮಾಡ್ಕೋದೀನಿ ಅಂತ ಅಮ್ಮನೂ ಹೇಳಿದ್ರು. ಯಾಕಂದ್ರೆ ಅವ್ರು ಇರ್ಬೇಕಾಗಿ ಜೊತೆಲಿಂದ ಶಂಕರಾಚಾರ್ಯ ಮಾಡ್ಬೇಕಾದ್ರೆ ಹೋಗ್ತಾ ಇದೆ. ಆ ಒಂದು ನೋವು ಇದೆ ಅಂತ. ಅವರು ನಮ್ಮ ಜೊತೆನೇ ಇದ್ದಾರೆ. ನಮಗೆಲ್ಲ ನಮ್ಮಲ್ಲೇ ಇದ್ದಾರೆ. ಅವರು ಅರುಣಲ್ಲಿದ್ದಾರೆ, ಕಲ್ಲಲ್ಲಿದೆ, ನಮ್ಮ ಶಿಲೆಗಳಲ್ಲಿದ್ದಾರೆ. ಸಾರ್ಥಕ ಆಯ್ತಾ ಅಂತ? ಯಾಕಂದ್ರೆ MBA ಪದವೀಧರ, ಅಲ್ಲಿ ಕೆಲಸ ಮಾಡಿದ್ರೆ ಇದೊಂದು ಸಿಗ್ತಾ ಇರಲ್ಲ. ಹೇಗಿದೆ ಅಂತ? ಅದೇ, ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಟ್ರೆಡಿಷನ್ ಕಲ್ಚರು ನಮ್ಮ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇಡೀ ವಿಶ್ವ ತನ್ನ ಮನೆಯ ಮಗನ ರೀತಿ ಅವ್ರನ್ನ ನೋಡ್ತಾ ಇದ್ದಾರೆ, ಅರುಣ್ ಅವ್ರನ್ನ. ಹೌದು, ಎಲ್ಲರ ಮನೆ ಮಗ ಆಗೋಗಿದ್ದಾರೆ. ಎಲ್ಲರ ಆತ್ಮೀಯರ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರ ಮಾತುಗಳು. ಸಾಕಷ್ಟು ಖುಷಿಯಾಗಿದೆ. ರಾಮಲಲ್ಲನ ಕಣ್ ತುಂಬಿಕೊಳ್ಬೇಕು, ಅವರ ಜೊತೆಯಲ್ಲೇ ಹೋಗಿ ನಾನು ಅದನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.